ನಮಸ್ಕಾರ ಗೆಳೆಯರೇ, ನಾನು ಕಾರ್ಬಾಲಿ ಜಗದೀಶ್. ಸ್ನೇಹಿತರೆ, ಬನ್ನಿ, ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಕಡೆಗೂ ಗುಡ್ ನ್ಯೂಸ್ ಒಂದು ಬಂದಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೋಡಿ, ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಇದುವರೆಗೂ ತುಂಬ ಜನಕ್ಕೆ ಬಿಡುಗಡೆ ಆಗಿಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಅಂದ್ಬಿಟ್ಟು 3 ತಿಂಗಳಿಂದ ಸರ್ಕಾರದವರು ನಮ್ಗೆ ಆಟ ಆಡಿಸ್ತಾನೆ ಇದ್ರು. ಆದರೆ ನಿನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಖುದ್ದಾಗಿ ಅನೌನ್ಸ್ ಮಾಡಿದ್ದಾರೆ, ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ನೀವು ತುಂಬ ದಿನಗಳಿಂದ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ರಿ. ಆದರೆ ಈಗ ಕಳೆದ ಒಂದು 10 ದಿನಗಳಿಂದ ಎಲ್ಲ ನ್ಯೂಸ್ ಚಾನಲ್ಗಳನ್ನು ಎಲ್ಲರ ಬಾಯಲ್ಲೂ ಒಂದೇ ಒಂದು ಮಾತಾಗಿತ್ತು, ಅದು ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ. ತುಂಬ ಜನ ಮಹಿಳೆಯರು ಕೂಡ ಮೀಡಿಯಾಗಳ ಮುಂದೆ ಬಂದು, ನಮಗೆ ಔಷಧಿಗಳಿಗೆ ದುಡ್ಡಿಲ್ಲ, ಮತ್ತು ಫೀಸ್ಗೆ ದುಡ್ಡಿಲ್ಲ, ಮತ್ತು ನಮ್ಮ ಮನೆಗೆ ರೇಷನ್ ತಗೊಳೋದಕ್ಕೆ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ತುಂಬ ಮಹಿಳೆಯರು ಹೇಳ್ತಾಯಿದ್ರು. ಇದನ್ನೆಲ್ಲ ಟಿ ವಿಗಳಲ್ಲಿ ಪ್ರಸಾರ ಆಗ್ತಾನೆ ಇತ್ತು. ಇದನ್ನು ನೋಡಿದ ರಾಜ್ಯ ಸರ್ಕಾರ ಕಡೆಗೂ ಎಚ್ಚೆತ್ತುಕೊಂಡು ನಿನ್ನೆ ಸಿದ್ದರಾಮಯ್ಯನವರೇ ಖುದ್ದಾಗಿ ಪ್ರೆಸ್ ಮೀಟ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಫುಲ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆಗಿದ್ದರೆ ನೋಡಿ, ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಕಡೆಗೂ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ನೀವು 16 ಮತ್ತು 17ನೇ ಕಂತಿನ ಹಣಕ್ಕಾಗಿ 3 ತಿಂಗಳಿಂದ ಕಾಯ್ತಾನೆ ಇದ್ದೀರಾ. ಹಣ ಇವತ್ತು ಬಂದೇ ಬಿಡ್ತು, ನಾಳೆ ಬರ್ತಾ ಇದೆ, ನಾಳಿದ್ದು ಬರುತ್ತೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ದಿನ ಒಂದೊಂದು ನ್ಯೂಸ್ಗಳು ಕೊಟ್ಟು ಹೇಳ್ಕೊಂಡು ಹಣ ಬಿಡುಗಡೆ ಮಾಡದೇರ ಆಟ ಆಡ್ತಾಯಿದ್ರು. ಈಗ ವಿರೋಧ ಪಕ್ಷದವರು ಕೂಡ ತುಂಬಾ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿದ್ರು. ಆ ಕಾರಣದಿಂದ ಮತ್ತು ಮೀಡಿಯಾದವರು ಕೂಡ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಈ 10 ದಿನಗಳಿಂದ ಎಲ್ಲೇ ಹೋದ್ರೂ ಗೃಹಲಕ್ಷ್ಮಿ ಹಣ ಬಂತ, ನಮಗಿನ್ನೂ ಬಂದಿಲ್ಲ, ನಿಮಗೆ ಬಂತ ಅಂತ ಮಾತುಗಳೇ ಆಗ್ತಾಯಿತ್ತು. ಇದನ್ನೆಲ್ಲ ನೋಡಿದ ಮೀಡಿಯಾದವರು ಕೂಡ ಇದನ್ನು ಪಬ್ಲಿಷ್ ಮಾಡಿದ್ರು. ಆಗ ಸರ್ಕಾರಕ್ಕೆ ಮುಜುಗರ ಆಗಿ ಸರ್ಕಾರ ಎಚ್ಚೆತ್ತುಕೊಂಡು ನಿನ್ನೆ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪ್ರೆಸ್ ಮೀಟ್ ಮಾಡಿ, ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಎಲ್ಲರ ಖಾತೆಗೆ ನಾವು 16 ಮತ್ತು 17ನೇ ಕಂತಿನ ಹಣ ಜಮೆ ಮಾಡ್ತೀವಿ, ಒಟ್ಟಾಗೆ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು CM ಸಿದ್ದರಾಮಯ್ಯನವರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಈ ಪ್ರೋಸೆಸಿಂಗ್ ಎಲ್ಲಿ ಗಂಟೆ ಬಂದಿದೆ ಅಂತ ನೋಡೋದಾದರೆ, ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಅಧಿಕಾರಿಗಳು ಹೇಳಿದ್ದೇನೆಂದರೆ, ಎಲ್ಲ ಹಣವನ್ನು ನಾವು DBT ಮುಖಾಂತರ DC ಕಚೇರಿಗಳಿಗೆ ಕಳಿಸಿದ್ದೀವಿ. ಇವತ್ತೇ ಅಂದರೆ ಇವತ್ತು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಎಲ್ಲರ ಖಾತೆಗೆ ನಾವು 4,000 ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ ಸ್ನೇಹಿತರೆ, ನಿಮಗೆ ಇವತ್ತು ಎಲ್ಲರಿಗೂ ಗುಡ್ ನ್ಯೂಸ್ ಒಂದು ಕಡೆಗೂ ಸಿಕ್ಕಿದೆ. ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಗೂ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗಿದ್ರೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಈಗ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ, ಮತ್ತು 18ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇರುತ್ತೆ. ಯಾಕಂದರೆ ಈ ತಿಂಗಳಲ್ಲಿ 18ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ 16 ಮತ್ತು 17ನೇ ಕಂತಿನ ಹಣ 4,000 ಬಿಡುಗಡೆ ಆದರೆ ಸಾಕು ಅಂತ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಇವತ್ತು 10:30ಕ್ಕೆ ನಿಮ್ಮ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಂದಿನ ಗೃಹಲಕ್ಷ್ಮಿಯ ಬಗ್ಗೆ ಮಾಹಿತಿದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.